ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಬೆಂಗಳೂರಿನ ಜಿಹಾದಿ ಲೇಡಿ ಶಮಾ ಪರ್ವಿನ್ಗೆ ಇದ್ದಾರೆ 10,000 ಫಾಲೋವರ್ಸ್. ಆಲ್ ಖೈದಾ ಭಯೋತ್ಪಾದನಾ ಸಂಘಟನೆಯ ಪರ ಬೆಂಗಳೂರಿನಿಂದ ಜಿಹಾದಿ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಂಥ ಶಮಾ ಪರ್ವಿನ್ ಅನ್ಸಾರಿ ಅನ್ನುವಂಥ ಮಹಿಳೆಯನ್ನ ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳದ ಪೊಲೀಸರು ಬಂಧಿಸಿ ಕರೆದೊಯ್ದಿರುವಂತಹ ವಿಚಾರ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇನ್ನು ಖಚಿತ ಮಾಹಿತಿಯ ಮೇರೆಗೆ ದಾಳಿಯನ್ನು ನಡೆಸಿದಂತಹ ಗುಜರಾತ್ ATS ಆಕೆಯನ್ನ ಬಂಧಿಸಿದ್ದು ಅಲ್ಲದೆ ಆಕೆಯ ಉಗ್ರ ಚಟುವಟಿಕೆ ಕುರಿತಾದ ಅನೇಕ ರಹಸ್ಯ ಮಾಹಿತಿಗಳನ್ನು ಬಯಲಿಗೆ ಎಳಿತಾ ಇರುವಂಥದ್ದು. ಆನ್ಲೈನ್ನಲ್ಲಿ ಆಕೆ ಸಾಕಷ್ಟು ಪ್ರಮಾಣದ ಜಿಹಾದಿ ಮನಸ್ಥಿತಿಯ ಫಾಲೋವರ್ಸ್ಗಳನ್ನು ಕೂಡ ಪಡೆದಿದ್ಲು ಅನ್ನುವಂಥ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ಶಮಾ ಪರ್ವಿನ್ ಅನ್ಸಾರಿ ಜಾರ್ಖಂಡ್ ಮೂಲದವಳಾಗಿದ್ದು ಪ್ರಸ್ತುತ ಬೆಂಗಳೂರಿನ RT ನಗರದಲ್ಲಿ ತಾಯಿ ಸಹೋದರನ ಜೊತೆಯಲ್ಲಿ ವಾಸವಾಗಿರ್ತಾಳೆ. ಇಲ್ಲಿದ್ದುಕೊಂಡೇ ಆನ್ಲೈನ್ ಮೂಲಕ ಜಿಹಾದಿ ಚಟುವಟಿಕೆಗಳನ್ನು ಆಕೆ ನಡೆಸ್ತಾ ಇದ್ಲು. ಪ್ರಚೋದನಕಾರಿ ಸಂದೇಶಗಳನ್ನು ಹಂಚ್ತಾ ಇದ್ಲು. ATS ಅಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರವಾಗಿ ಶಮಾ ಪರ್ವಿನ್ ಅನ್ಸಾರಿ ಭಾರತದ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಸಶಸ್ತ್ರ ಕ್ರಾಂತಿ ಹಾಗೆ ಜಿಹಾದ್ಗೆ ಕರೆ ಕೊಡುವಂತಹ ವಿಚಾರವನ್ನ ಪ್ರಸಾರ ಮಾಡೋದಕ್ಕೆ ಡಿಜಿಟಲ್ ವೇದಿಕೆಯನ್ನ ಆಕೆ ಬಳಸ್ಕೊಳ್ತಾ ಇದ್ಲು. ಆಕೆಯ ಚಟುವಟಿಕೆಗಳನ್ನು ಕೇವಲ ಸೈದ್ಧಾಂತಿಕ ಪ್ರಚಾರಕ್ಕಷ್ಟೇ ಸೀಮಿತವಾಗಿ ಇಟ್ಕೊಂಡಿರಲಿಲ್ಲ. ಧಾರ್ಮಿಕ ಭಿನ್ನಾಭಿಪ್ರಾಯಗಳನ್ನು ಸ್ಪಷ್ಟಿಸೋದಕ್ಕೆ ಹಾಗೆ ಹಿಂಸಾಚಾರವನ್ನು ಪ್ರಚೋದನೆ ಮಾಡೋದಕ್ಕೂ ಕೂಡ ಸಂದೇಶಗಳನ್ನು ಹರಡೋದಕ್ಕೆ ಆಕೆ ಸಾಮಾಜಿಕ ಮಾಧ್ಯಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ಲು ಅಂಥೇಳಿ ವಿಚಾರಣೆಯ ಮೂಲಕವಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ನಾನಾಗಲೇ ಹೇಳಿದೆ 10,000ಕ್ಕೂ ಹೆಚ್ಚು ಫಾಲೋವರ್ಸ್ಗಳನ್ನು ಈಕೆ ಹೊಂದಿದ್ಲು ಅಂತ. ಸತ್ಯ, ಶಮಾ ಪರ್ವಿನ್ ಅನ್ಸಾರಿ 2 ಫೇಸ್ಬುಕ್ ಅಕೌಂಟ್ಗಳನ್ನು ಹೊಂದಿರ್ತಾಳೆ. ಒಂದು ಇನ್ಸ್ಟಾಗ್ರಾಮ್ ಖಾತೆಯನ್ನು ಕೂಡ ಆಕೆ ನಿರ್ವಹಿಸ್ತಾ ಇದ್ಲು. ಒಟ್ಟಾರೆಯಾಗಿ 10,000ಕ್ಕೂ ಹೆಚ್ಚು ಫಾಲೋವರ್ಸ್ಗಳನ್ನು ಆಕೆ ಹೊಂದಿದ್ಲು. ಇನ್ನು ವೇದಿಕೆಗಳ ಮೂಲಕವಾಗಿ ಆಲ್ ಖೈದಾ ಹಾಗೆ ಇದರ ಮೂಲಭೂತವಾದಿ ಪ್ರಚಾರಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳನ್ನು ಆಕೆ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚ್ಕೊಳ್ತಾ ಇದ್ಲು ಅಂತ ಹೇಳಿ ATSನ ಅಧಿಕೃತ ಪ್ರಕಟಣೆಯನ್ನ ತಿಳಿಸಿರುವಂಥದ್ದು. ಆಲ್ ಖೈದಾ ಇಂಡಿಯನ್ ಸಬ್ ಕಂಟಿನೆಂಟ್ ನಾಯಕಿ ಮೌಲಾನಾ ಅಸಿಂ ಉಮರ್ ಹತ್ಯೆಗೀಡಾದಂಥ ಆಲ್ ಖೈದಾ ಉಗ್ರ ಅನ್ವರ್ ಅಲ್ ಅವ್ಲಾಕಿ ಮತ್ತೆ ಲಾಹೋರ್ನ ಲಾಲ್ ಮಸೀದಿಯ ಮೌಲಾನಾ ಅಬ್ದುಲ್ ಅಜೀಬ್ ಭಾಷಣಗಳು ಹಾಗೆ ವಿಡಿಯೋಗಳನ್ನು ಪರ್ವಿನ್ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ತಾ ಇದ್ಲಂತೆ. ಪಜ್ವಾ ಎ ಹಿಂದಂತಹ ವಿಚಾರಗಳನ್ನು ಕೂಡ ಆಕೆ ಪ್ರಚಾರವನ್ನ ಮಾಡ್ತಾ ಇದ್ಲು. ಕಾಫಿರ್ಗಳ ಮೇಲೆ ದಾಳಿಗೆ ಕರೆಯನ್ನ ಕೊಟ್ಟು ನಂತರ ಭಾರತ ಸರ್ಕಾರವನ್ನ ಉರುಳಿಸೋದಕ್ಕೆ ಪ್ರಚೋದನೆ ಮಾಡಬೇಕಾಗಿರುವಂತಹ ಸಂದೇಶಗಳನ್ನು ಕೂಡ ಹಂಚಿಕೊಳ್ತಾ ಇದ್ಲು. ಶಮಾ ಪರ್ವಿನ್ ಅನ್ಸಾರಿ ಪಾಕಿಸ್ತಾನಿ ಸಂಸ್ಥೆಗಳೊಂದಿಗೆ ಪೋಸ್ಟ್ ಹಾಗೆ ಇಮೇಲ್ ಮೂಲಕವಾಗಿ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ಲು ಅನ್ನುವಂಥದ್ದು ತನಿಖೆಯಿಂದ ಗೊತ್ತಾಗಿರುವಂಥದ್ದು. ಜುಲೈ ಆರಂಭದಲ್ಲಿ ATS ನಡೆಸಿದಂತಹ ಪ್ರತ್ಯೇಕ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಆಕೆಯ ಸಂಚುಗಳ ಬಗ್ಗೆಯೂ ಕೂಡ ತಿಳಿದು ಬಂದಿತ್ತು. ಗುಜರಾತ್ ATS ಜುಲೈ 23ರಂದು ದೆಹಲಿ, ನೋಯ್ಡಾ, ಅಹಮದಾಬಾದ್ ಮತ್ತು ಮೋಡಾಸಾದ 4ರನ್ನ XIS ಪರವಾಗಿ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಮೂಲಭೂತವಾದಿ ಹಾಗೆ ಜಿಹಾದಿ ಪ್ರಚಾರದ ವಿಡಿಯೋಗಳನ್ನು ಹಂಚಿಕೊಂಡಿರುವಂತಹ ಆರೋಪದ ಮೇಲೆ ಬಂಧನಕ್ಕೆ ಒಳಪಡಿಸಿತ್ತು. ಈ ವಿಡಿಯೋಗಳು ಭಾರತೀಯ ಮುಸ್ಲಿಂ ಯುವಕರನ್ನ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ತಿರಸ್ಕಾರ ಮಾಡೋದಕ್ಕೆ ಹಾಗೆ ಸಶಸ್ತ್ರ ದಂಗೆಯ ಮೂಲಕ ಶರಿಯಾ ಹೇರೋದಕ್ಕೆ ಪ್ರಚೋದಿಸುವಂತಹ ಗುರಿಯನ್ನ ಹೊಂದಿದೆ ಅಂತಲೂ ಕೂಡ ATS ಮಾಹಿತಿಯನ್ನ ಹಂಚಿಕೊಂಡಿತ್ತು. ಈ ರೀತಿಯಾದಂತಹ ಉಗ್ರವಾದಿ ಚಟುವಟಿಕೆಗಳು ಇದೀಗ ದೇಶದಲ್ಲಿ ಮತ್ತೆ ಮತ್ತೆ ಕಾಣಸಿಗ್ತಾ ಇದೆ. ಈ ಬಗ್ಗೆ ತಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ NCIB ಟೈಮ್ಸ್ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.